ಹಾಯ್ ಎಲ್ರಿಗೂ ನಮಸ್ತೆ. ಮಧ್ಯಾಹ್ನ ಊಟಕ್ಕೆ ಜೋಳದ ಕಡುಬು ಮಾಡ್ತಿದ್ದೀನಿ. ಹಸ್ಬೆಂಡ್ಗೆ ತುಂಬಾ ಇಷ್ಟ. ಮಳೆಗಾಲಕ್ಕೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಜೋಳದ ಕಡುಬು ಮಾಡೋದಕ್ಕೆ 2 ಕಪ್ಪಷ್ಟು ಜೋಳದ ಹಿಟ್ಟಿಗೆ 1 ಸ್ಪೂನಷ್ಟು ಮೆಂತ್ಯ ಪುಡಿನ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ ಗಟ್ಟಿಯಾಗಿ ಬಿಸಿನೀರಲ್ಲಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಕಟ್ ಮಾಡ್ಕೋಬೇಕು. ಸ್ಟೀಮರ್ ಇದ್ದರೆ ಓಕೆ, ಇಲ್ಲ ಅಂದರೆ ಈ ಥರ ಒಂದು 2 ನಿಮಿಷ ಸ್ಟೀಮ್ ಕೊಡಬೇಕು. ತುಂಬ ಬೇಗ ಆಗುತ್ತೆ, ನಮಗೆ ಕಲರ್ ಚೇಂಜ್ ಆಗುತ್ತೆ, ಅದು ಗೊತ್ತಾಗುತ್ತೆ. ಬಿಡಿ ಬಿಡಿಯಾಗಿ ಜೋಳದ ಕಡುಬು ರೆಡಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಇಲ್ಲಿ ಒಗ್ಗರಣೆಗೆ 2 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ ಹಾಗೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಕರಿಬೇವು ಹಾಕ್ತಿದ್ದೀನಿ, ಹಾಗೆ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಯಾವುದಾದ್ರೂ ಹಾಕ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹುಣಸೆ ರಸ ಹಾಗೆ ಖಾರ, ಅರಿಶಿನ ಹಾಕ್ಬಿಟ್ಟು ಕೊನೆಯಲ್ಲಿ ಕಡುಬುಗಳನ್ನು ಹಾಕಿ 1-2 ಸ್ಪೂನಷ್ಟು ಶೇಂಗಾ ಪುಡಿ ಹಾಕಿದರೆ ಆಹಾ, ಜೋಳದ ಕಡುಬು ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ